ತೋರಿಸಿ ಉದ್ಯೋಗ. ಈ ಡಿಪ್ಲೊಮಾ ಇನ್ ಅನಿಮೇಷನ್ ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ವಿಜುವಲ್ಸ್ ಅಥವಾ ಅದಕ್ಕೆ ತೋರಿಸುವ ಹಾಗೆ ಒಂದು ಇದೆ ಆ ರೀತಿ ನೋಡಿ, ಈ ತರ ಬೇಸಿಕ್ ಶೇಪ್ಸ್ ಅಂತ ಕಲ್ತ್ಕೋತಾರೆ. ನೋಡಿ, ಆ ಒಂದು ಚಿತ್ರನ ಬರೀ ಸರ್ಕಲ್ ಓವಲ್ ಮೂಲಕ ಬಿಡಿಸಲಾಗಿದೆ. ಸೊ ಹೀಗಾಗಿ ನಾ ಹೇಳ್ದಂಗೆ ಪ್ರತಿಯೊಬ್ಬರು ಅನಿಮೇಷನ್ ಕೋರ್ಸ್ ಮಾಡಕ್ ಸಾಧ್ಯ ಇದೆ. ನೋಡಿ, ಒಂದು ಅನಾಟಮಿ ಅಂತ ಇದೆ ಅದರಲ್ಲಿ. ಅಂದ್ರೆ ಒಂದು ಹ್ಯೂಮನ್ ಬಾಡಿನ ಬಿಡಿಸೋದಕ್ಕೆ ಒಂದು ಮೆಥಡಾಲಜಿ ಇದೆ ಅಂತ ಹೇಳಿದೆ. ಹಾಗೆ ನೋಡಿ, ಕಾರ್ಟೂನು ಮತ್ತೆ ಅನಿಮಲ್ಸ್, ಹೌದು, ಅನಿಮಲ್ ಅನಾಟಮಿ ಇದೆ. ಮತ್ತೆ ಈವನ್ ಕಾರ್ಟೂನ್ ಸಹಿತ ಸರ್ಕಲ್, ಹೌದು ಹೌದು, ಲೈನ್ಸ್ ಸರ್ಕಲ್ಸ್ ಬಳಸ್ಕೊಂಡು ಮಾಡುವಂತ ಒಂದು ಇದು. ಸೊ ಅದರಿಂದ ನೋಡಿ ಅನಿಮಲ್ಸ್ ಬಿಡಿಸಬಹುದು. ಮತ್ತೆ ಯಾವುದೇ ಒಬ್ಬ ಚಿತ್ರ ಬಿಡಿಸಲಿಕ್ಕೆ ಬಾರದೇ ಇರುವಂತಹ ವ್ಯಕ್ತಿಯೂ ಸಹ ಇಲ್ಲಿ ಚಿತ್ರಕಲೆ. ಹೌದು ಹೌದು ಹೌದು, ಎಲ್ಲ ಒಂದ್ ಕಡೆ ಆರ್ಟ್ ಅನ್ನೋದು ಹುದುಗಿರುತ್ತೆ. ಸೊ ಡೆಫಿನೆಟ್ ಆಗಿ ಮಾಡಕ್ ಸಾಧ್ಯತೆ ಇದೆ. ಸೊ ಮಾಡಕ್ ಆಗಲ್ಲ ಅನ್ನೋ ನಿರಾಶೆ ಮಾತೇ ಇಲ್ಲ ಇಲ್ಲಿ. ಈಗ ಅನಿಮೇಷನ್ ಮಾಡಿದವರಿಗೆ ಉದ್ಯೋಗ ಅವಕಾಶಗಳು ಯಾವ್ಯಾವ ಕ್ಷೇತ್ರದಲ್ಲಿದೆ? ಅಂದ್ರೆ ಅವರಿಗೆ ಅನಿಮೇಷನ್ ಮುಖ್ಯ ಹೊರಗಡೆ ಬಂದಿರ್ತಾರೆ, ಅವರು ಯಾವ್ಯಾವ ಕ್ಷೇತ್ರದಲ್ಲೆಲ್ಲ ತಮ್ಮ ಉದ್ಯೋಗವನ್ನ ಅರ್ಸಬಹುದು ಅಥವಾ ಯಾವ ಕ್ಷೇತ್ರದಲ್ಲಿ ಅವರಿಗೆ ಹೆಚ್ಚಾಗಿ ಅನಿಮೇಷನ್ಗೆ ಯೂಸ್ ಇದೆ ಅಂತ ಹೇಳ್ತೀವಿ? ಆಗಲೇ ಸುಮಾರು ಕ್ಷೇತ್ರಗಳಿದೆ ಇದರದ್ದು ಯೂಸೇಜ್ ಅಂತ ಹೇಳಿದ್ದೀನಿ ನಾನು. ಹಾಗಾಗಿ ಇವಾಗ ಬಹಳಷ್ಟು ಕ್ಷೇತ್ರಗಳಲ್ಲಿ ಉದ್ಯೋಗವನ್ನು ತಗೋಬಹುದು. ಯಾವುದೇ ಕ್ಷೇತ್ರ ಆಗಿರ್ಬೋದು, ವಿಜ್ಞಾಪನೆ ಆಗಿರ್ಬೋದು, ಅಥವಾ ಒಂದು 2D ಕ್ಷೇತ್ರದಲ್ಲಾಗಿರ್ಬೋದು, ಅಥವಾ ಒಂದು 2D ಕ್ಷೇತ್ರದಲ್ಲೇ ಸುಮಾರು ಓಪನಿಂಗ್ಸ್ ಇದೆ. ಲೈಕ್ ಬ್ಯಾಕ್ಗ್ರೌಂಡ್ ಆರ್ಟಿಸ್ಟ್ ಇದೆ, ಇಂಕ್ ಅಂಡ್ ಪೇಂಟ್ ಆರ್ಟಿಸ್ಟ್ ಇದೆ, ಅಥವಾ ಕ್ಯಾರೆಕ್ಟರ್ ಆರ್ಟಿಸ್ಟ್ ಇದೆ, ಅಥವಾ 3Dಯಲ್ಲಿ ಟೆಕ್ಸ್ಚರಿಂಗ್ ಮಾಡೋರು ಅಥವಾ ಮಾಡಲಿಂಗ್ ಮಾಡೋರು. ಸಪರೇಟ್ ಅನಿಮೇಷನ್ ಅಲ್ಲೇ ಬಹಳಷ್ಟು ಕ್ಷೇತ್ರಗಳಿದೆ. ಅದಿಲ್ಲದೆ ನಾನು ಹೇಳ್ದಂಗೆ ಆರ್ಕಿಟೆಕ್ಚರ್ ಅಲ್ಲಿ ಅಥವಾ ವೆಬ್ ಡಿಸೈನಿಂಗ್ ಅಲ್ಲಿ ಆತರ ಸುಮಾರು ಒಂದು ಅನಿಮೇಷನ್ ಹೇಳ್ದಂಗೆ ನಾನು ಬಹಳಷ್ಟು ಕ್ಷೇತ್ರಗಳಲ್ಲಿ ಉಪಯೋಗಿಸಬಹುದು. ಅವರಿಗೆ ಕೆಲವರಿಗೆ ಏನಂದ್ರೆ ನಾನು ಕೇಳಿದ ಹಾಗೆ ಕೆಲವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅನಿಮೇಷನ್ ಕೋರ್ಸ್ ಬರೀ ಇಂಜಿನಿಯರಿಂಗು, ಡಾಕ್ಟರು ಈ ರೀತಿಯ ಒಂದು ಕೋರ್ಸ್ಗಳ ಬಗ್ಗೆ ತಂದೆ ತಾಯಿಗಳು ಹೆಚ್ಚಾಗಿ ಗಮನ ಅವರಿಗೆ ಮಕ್ಕಳಿಗೆ ಒತ್ತಡ ಹೇಳ್ತಾ ಇದ್ದಾರೆ. ಬಿಟ್ರೆ ಈ ಪ್ರಸಕ್ತ ಸಾಲಿನಲ್ಲಿ ಅನಿಮೇಷನ್ ಫೀಲ್ಡ್ ಏನಿದೆ ಅತ್ಯಂತ ಬೇಡಿಕೆ ಇರುವಂತಹ ಫೀಲ್ಡ್ ಇದು. ಹಾಗಾಗಿ ಇದ್ರ ಬಗ್ಗೆ ಯಾರಿಗೂ ಸರಿಯಾಗಿ ಮಾಹಿತಿಗಳು ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ತಾವು ಏನ್ ಹೇಳ್ತೀರಾ ಅವರಿಗೆ? ಅನಿಮೇಷನ್ ಎಜುಕೇಶನ್ ಆಗಲಿ ಅಥವಾ ಅನಿಮೇಷನ್ ಶಿಕ್ಷಣವಾಗಿ ನಾವು ಸುಮಾರು ಒಂದು 12 ವರ್ಷದಿಂದ ಇದ್ದೀವಿ ಈ ಕ್ಷೇತ್ರದಲ್ಲಿ. 12 ವರ್ಷದ ಹಿಂದೆಗೂ ಇವತ್ತು ಬಹಳಷ್ಟು ಬದಲಾವಣೆಗಳಾಗಿದೆ. 12 ವರ್ಷದ ಹಿಂದೆ ನೀವು ಹೇಳುವಂತ ಒಂದು ಮಾತು 12 ವರ್ಷದ ಹಿಂದೆ ಬಹುಶಃ ನಾನು ಒಪ್ಕೊಳ್ತಾ ಇದ್ದೆ. ಪೇರೆಂಟ್ಸ್ ಬರೀ ಇಂಜಿನಿಯರಿಂಗ್, ಡಾಕ್ಟರ್ ಅಂತ ಅಂತಾರೆ. ಬಹಳಷ್ಟು ಡೆವಲಪ್ಮೆಂಟ್ಸ್ ಆಗಿದೆ. ಇವತ್ತು ಸಂತೋಷದ ವಿಷಯ ಅಂತಂದ್ರೆ ಪೇರೆಂಟ್ಸೇ ಫೋರ್ಸ್ ಮಾಡ್ತಾರೆ ಮಕ್ಕಳಿಗೆ ಅನಿಮೇಷನ್ ಕೋರ್ಸ್ ಒಂದು ಮಾಡು. ಅವ್ರಿಗೂ ಬಹಳಷ್ಟು ರೀತಿಯ ಮಾಹಿತಿ ಸಿಗ್ತಾ ಇದೆ. ಬೇರೆ ಬೇರೆ ಮಾಧ್ಯಮಗಳಿಂದ ಅವರು ಕಲೆಕ್ಟ್ ಮಾಡ್ಕೋತಾರೆ. ಎಲ್ರಿಗೂ ಅವ್ರ ಮಕ್ಕಳು ಒಂದು ಒಳ್ಳೆ ಏನಾಗಿದೆ ಅಂದ್ರೆ ಅನಿಮೇಷನ್ ಅಂತ ಗೊತ್ತು, ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಗೊತ್ತಿಲ್ಲ, ಹೇಗೆ ಮಾಡಬೇಕು ಏನು. ಅಂದ್ರೆ ಕೆಲವರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ, ಅಯ್ಯೋ ಇದು ಬರೀ ಚಲನಚಿತ್ರದಲ್ಲಿ ಮಾತ್ರ ಯೂಸ್ ಆಗುತ್ತೆ. ನನ್ ಮಗಳು ಚಲನಚಿತ್ರ ಫೀಲ್ಡ್ ಅಂದ್ರೆ ಸ್ವಲ್ಪ ಈ ಕನ್ಸರ್ವೇಟಿವ್ ಫ್ಯಾಮಿಲಿ ಏನ್ ಮಾಡ್ತಾರೆ ಅಂದ್ರೆ, ಅಯ್ಯೋ ಮೇಡಮ್ ಇದು ಬರೀ ಫಿಲಂ ಫೀಲ್ಡ್ ಅಲ್ಲಿ ಮಾತ್ರ ಯೂಸ್ ಆಗುತ್ತೆ, ನನ್ನ ಮಗಳು ಕಲಿಯಕ್ಕೆ ಇಷ್ಟ, ನಾನು ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಆದ್ರೆ ಅದೊಂದಕ್ಕೆ ಸೀಮಿತ ಅಲ್ಲ. ಬಿಡುವಿಲ್ಲದ ಸಮಯದಲ್ಲೂ ತಾವು 1 ಗಂಟೆಗಳ ಕಾಲ ನಮ್ಮ ಜೊತೆಗಿದ್ದು ನಮ್ಮ ಹಾಗೂ ವೀಕ್ಷಕರ ಕೆಲವೊಂದು ಪ್ರಶ್ನೆಗಳಿಗೆ ಸರಿಯಾದ ಆನ್ಸರ್ ಅನ್ನು ಮಾಡಿದ್ರಿ. ಅದಕ್ಕೋಸ್ಕರ ತಮಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಉದಯ ವಾರ್ತೆಯ ವಾಹಿನಿಯ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಧನ್ಯವಾದಗಳು. ವಂದನೆಗಳು.